ಮಾನವನ ದುರಾಸೆಯಿಂದ ಪ್ರಕೃತಿ ನಾಶವಾಗುತ್ತಿದ್ದು ಪರಿಸರ ಉಳಿಸದಿದ್ರೆ ಭೂಮಿಯ ನಾಶ ನಿಶ್ಚಿತ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಎಚ್ಚರಿಸಿದರು. ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಪ್ರತಿಯೊಂದು ಜೀವಿಯೂ ಪರಿಸರವನ್ನ ಅವಲಂಬಿಸಿದ. ಪ್ರಕೃತಿಯನ್ನ ಉಳಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದ್ದು, ಪರಿಸರಕ್ಕೆ ಮಾರಕವಾಗುವ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಎಂದು ಕರೆ ನೀಡಿದರು. ನೀರಾಗ್ತಾ ಬರ್ತಾ ಇದೆ, ಜಾಸ್ತಿ ರಿವರ್ಸ್, ಅದು ದಟ್ಟು ಏನಾಗ್ತಾ ಇದೆ, ಓವರ್ಫ್ಲೋ ಆಗ್ತಾ ಇದೆ. ಓವರ್ಫ್ಲೋ ಯಾವಾಗ್ಲಿಂದನೂ ಆಗ್ತಾ ಇತ್ತು, ಇವತ್ತೇನಲ್ಲ. ಸೊ ಯಾವಾಗ್ಲಿಂದನೂ ಆಗ್ತಾ ಇತ್ತು, ಇವಾಗ ಜಾಸ್ತಿ ಆಗಿದೆ. ಆಗ್ಬಿಟ್ಟು ಏನಾಗಿದೆ, ಎಲ್ಲ ಕಡೆ ನೋಡ್ತಿರಲ್ಲ, ಮೊದಲು ಫ್ಲಡ್ ಅಂತಂದ್ರೆ ಬಿಹಾರ ಕೋಸಿ ನದಿ ನಾವು ನೋಡ್ತಾ ಇದ್ವಿ. ಆಮೇಲೆ ಸಮ್ ಪಾರ್ಟ್ಸ್ ಆಫ್ ಏನು ನಮ್ಮ ಕಾವೇರಿ ಕೆಲವು ಕಡೆ ಅಷ್ಟೇ ನೋಡ್ತಾ ಇದ್ವಿ. ಇವಾಗ ಫ್ಲಡ್ಡಿಂಗು ದುಬೈಯಲ್ಲಿ ಫ್ಲಡ್ ಆಗ್ತಾ ಇದೆ. ಅಂದ್ರೆ ದುಬೈ ಎಲ್ಲಿ ಮರಳುಗಾಡಿನ ಕಂಟ್ರಿಯಲ್ಲಿ, ಎಲ್ಲಿ ವೇರ್ ಯು ಸಿ ಹಾರ್ಡ್ಲಿ ರೈನ್ ಅಂತ ಕಡೆ ಫ್ಲಡ್ ಆಗ್ತಾ ಇದೆ, ಎಲ್ಲ ಮುಚ್ಕೊಂಡು ಹೋಗ್ತಾ ಇದೆ. ಆಮೇಲೆ ನಿಮ್ಮ ಇವು ಅಷ್ಟೇ, ಏನು ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ನೀವು ನೋಡ್ಬೋದು, ಟಿವಿ ಆನ್ ಮಾಡಿದ್ರೆ ನಾಟ್ ಓನ್ಲಿ ಟು ಕನ್ನಡ ಚಾನಲ್ಸ್, ಇಂಗ್ಲಿಷ್ ಚಾನಲ್ಸ್ ಎಲ್ಲ ಒಂದು ಸರ್ಫ್ ಮಾಡ್ಕೊಂಡು ಬಂದ್ರೆ ಪ್ರತಿಯೊಂದರಲ್ಲೂ ಒಂದಲ್ಲ ಒಂದು ವಿಷಯ ಫ್ಲಡ್ಡಿಂಗ್ ಆಗಿರುತ್ತೆ, ಇಲ್ಲ ಅಂದ್ರೆ ಬಿರುಗಾಳಿ ಇರುತ್ತೆ, ಇಲ್ಲ ಅಂದ್ರೆ ಕಾಳ್ಗಿಚ್ಚಿರುತ್ತೆ. ಇದೆಲ್ಲ ಏನಕ್ಕೆ? ಕಾಡ್ಗಿಚ್ಚು ಸುಮ್ಮನೆ ಆಗ್ಬಿಡುತ್ತಾ? ಕಾಡ್ಗಿಚ್ಚು ಇವ್ರು ಯಾರೋ ಮಿಸ್ಕ್ರಿಯೆಂಟ್ಸ್ ಹೋಗಿ ಇದು ಮಾಡ್ಬಿಟ್ಟು ಬಿಡಿ ಗಿಡಿ ಅಥವಾ ಸಿಗರೇಟ್ಸ್ ಇದೆ ಹಾಕಿ, ಅದು ವೆರಿ ರೇರ್, ಅಂದ್ರೆ ಕಡಿಮೆ ಇದೆ. ಆದ್ರೆ ಕಾಡ್ಗಿಚ್ಚು ಹಿಂಗಾಗುತ್ತೆ. ನನ್ನ ಕ್ಯಾಲಿಫೋರ್ನಿಯಾದಲ್ಲಿ ಆಯ್ತಲ್ಲ, ಮತ್ಬಿಟ್ವಾ? ಮಾನವನ ದುರಾಸೆಯಿಂದ ಪ್ರಕೃತಿ ನಾಶವಾಗುತ್ತಿದ್ದು ಪರಿಸರ ಉಳಿಸದಿದ್ರೆ ಭೂಮಿಯ ನಾಶ ನಿಶ್ಚಿತ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಎಚ್ಚರಿಸಿದರು. ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಪ್ರತಿಯೊಂದು ಜೀವಿಯೂ ಪರಿಸರವನ್ನ ಅವಲಂಬಿಸಿದ. ಪ್ರಕೃತಿಯನ್ನ ಉಳಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದ್ದು, ಪರಿಸರಕ್ಕೆ ಮಾರಕವಾಗುವ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಎಂದು ಕರೆ ನೀಡಿದರು. ನೀರಾಗ್ತಾ ಬರ್ತಾ ಇದೆ, ಜಾಸ್ತಿ ರಿವರ್ಸ್, ಅದು ದಟ್ಟು ಏನಾಗ್ತಾ ಇದೆ, ಓವರ್ಫ್ಲೋ ಆಗ್ತಾ ಇದೆ. ಓವರ್ಫ್ಲೋ ಯಾವಾಗ್ಲಿಂದನೂ ಆಗ್ತಾ ಇತ್ತು, ಇವತ್ತೇನಲ್ಲ. ಸೊ ಯಾವಾಗ್ಲಿಂದನೂ ಆಗ್ತಾ ಇತ್ತು, ಇವಾಗ ಜಾಸ್ತಿ ಆಗಿದೆ. ಆಗ್ಬಿಟ್ಟು ಏನಾಗಿದೆ, ಎಲ್ಲ ಕಡೆ ನೋಡ್ತಿರಲ್ಲ, ಮೊದಲು ಫ್ಲಡ್ ಅಂತಂದ್ರೆ ಬಿಹಾರ ಕೋಸಿ ನದಿ ನಾವು ನೋಡ್ತಾ ಇದ್ವಿ. ಆಮೇಲೆ ಸಮ್ ಪಾರ್ಟ್ಸ್ ಆಫ್ ಏನು ನಮ್ಮ ಕಾವೇರಿ ಕೆಲವು ಕಡೆ ಅಷ್ಟೇ ನೋಡ್ತಾ ಇದ್ವಿ. ಇವಾಗ ಫ್ಲಡ್ಡಿಂಗು ದುಬೈಯಲ್ಲಿ ಫ್ಲಡ್ ಆಗ್ತಾ ಇದೆ. ಅಂದ್ರೆ ದುಬೈ ಎಲ್ಲಿ ಮರಳುಗಾಡಿನ ಕಂಟ್ರಿಯಲ್ಲಿ, ಎಲ್ಲಿ ವೇರ್ ಯು ಸಿ ಹಾರ್ಡ್ಲಿ ರೈನ್ ಅಂತ ಕಡೆ ಫ್ಲಡ್ ಆಗ್ತಾ ಇದೆ, ಎಲ್ಲ ಮುಚ್ಕೊಂಡು ಹೋಗ್ತಾ ಇದೆ. ಆಮೇಲೆ ನಿಮ್ಮ ಇವು ಅಷ್ಟೇ, ಏನು ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ನೀವು ನೋಡ್ಬೋದು, ಟಿವಿ ಆನ್ ಮಾಡಿದ್ರೆ ನಾಟ್ ಓನ್ಲಿ ಟು ಕನ್ನಡ ಚಾನಲ್ಸ್, ಇಂಗ್ಲಿಷ್ ಚಾನಲ್ಸ್ ಎಲ್ಲ ಒಂದು ಸರ್ಫ್ ಮಾಡ್ಕೊಂಡು ಬಂದ್ರೆ ಪ್ರತಿಯೊಂದರಲ್ಲೂ ಒಂದಲ್ಲ ಒಂದು ವಿಷಯ ಫ್ಲಡ್ಡಿಂಗ್ ಆಗಿರುತ್ತೆ, ಇಲ್ಲ ಅಂದ್ರೆ ಬಿರುಗಾಳಿ ಇರುತ್ತೆ, ಇಲ್ಲ ಅಂದ್ರೆ ಕಾಳ್ಗಿಚ್ಚಿರುತ್ತೆ. ಇದೆಲ್ಲ ಏನಕ್ಕೆ? ಕಾಡ್ಗಿಚ್ಚು ಸುಮ್ಮನೆ ಆಗ್ಬಿಡುತ್ತಾ? ಕಾಡ್ಗಿಚ್ಚು ಇವ್ರು ಯಾರೋ ಮಿಸ್ಕ್ರಿಯೆಂಟ್ಸ್ ಹೋಗಿ ಇದು ಮಾಡ್ಬಿಟ್ಟು ಬಿಡಿ ಗಿಡಿ ಅಥವಾ ಸಿಗರೇಟ್ಸ್ ಇದೆ ಹಾಕಿ, ಅದು ವೆರಿ ರೇರ್, ಅಂದ್ರೆ ಕಡಿಮೆ ಇದೆ. ಆದ್ರೆ ಕಾಡ್ಗಿಚ್ಚು ಹಿಂಗಾಗುತ್ತೆ. ನನ್ನ ಕ್ಯಾಲಿಫೋರ್ನಿಯಾದಲ್ಲಿ ಆಯ್ತಲ್ಲ, ಮತ್ಬಿಟ್ವಾ?